ಪರಶುರಾಮಪ್ಪ ಅಂತ ಹೇಳಿ. ಸೊ ಇವ್ರು ಕೂಡ ರೆಗ್ಯುಲರ್ ಆಗಿ ಹತ್ತತ್ರ 1 ವರ್ಷ ಆಗಿ ಬರ್ತಾ ಇದೆ, ಹೌದಲ್ಲಪ್ಪ? 8 ತಿಂಗಳು. ಆ 8 ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ, ಸರಾಕೆ ಥೆರಪಿಗೆ ಬರ್ತಾ ಇದ್ದಾರೆ. ಸೊ ರೆಗ್ಯುಲರ್ ಆಗಿ ಥೆರಪಿ ಮಾಡಿ ಅವ್ರ ಪ್ರಾಬ್ಲಮ್ ಇವತ್ತು ಕ್ಯೂರ್ ಆಗಿದೆ. ಅದೇ ಥರ ಬಂದು ಸೊ ಮದರ್ ಸ್ಪೆಷಲ್ ಥೆರಪಿನ ತಗೊಂಡಿದ್ದಾರೆ. ಸೊ ಹೇಗೆ ಅನ್ನಿಸ್ತು ಆ ಥೆರಪಿ ಮಾಡುವಾಗ ಅಂತ ಅವರೇ ಹೇಳ್ತಾರಪ್ಪ. ಅಮ್ಮ ಕೇಳಿಸ್ಕೊಳ್ಳೋಣ. ಹಲೋ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ನನ್ನ ವಂದನೆಗಳು. ನನ್ನ ಹೆಸರು ಪರಶುರಾಮ್ ಅಂತ ಹೇಳ್ಬಿಟ್ಟು ನಾನು ಈಗ ಹೊಸ ಬಂದಿರತಕ್ಕಂಥ ಮದರ್ ಥೆರಪಿ ತಗೊಂಡೆ. ಕಾಲುಗಳಲ್ಲೆಲ್ಲ ಭಾಳ ಚೆನ್ನಾಗಿ ಆಯಿತು ನನಗೆ. ಕಾಲು ಆಮೇಲೆ ಮೀನು ಕಂಡಕ್ಕದು ಎಲ್ಲ ಪೂರ್ತಿ ಎಲ್ಲ ನಾನು ಇವತ್ತು ಹೊಸ ಸಾಕ್ಸ್ ತಗೊಂಬಂದದ್ದು. ನಾನು ಇವತ್ತು ಅದಕ್ಕೋಸ್ಕರ ಮಾನ್ಯ ಅವಾಗ ಒಂದು ಹೇಳಿದಾಗ ಇದು 4 ಜನ ಕರ್ಕೊಂಬಂದೆ ಮದರ್ ಚೇರ್ ಕೊಡ್ತೇನೆ ಅಂತ ಹೇಳಿದ್ರೆ ಅವಾಗ ಯಾರೂ ಇಲ್ಲ, ಸುಮ್ಮನೆ ತಂದಿದ್ದಲ್ಲ ಏನಲ್ಲ ಹಂಗಾಯ್ತು. ಇವತ್ತು ಸಾಕ್ಸ್ ತನಕ ಭಾಳ ಇದಾಯಿತು. ತುಂಬ ಚೆನ್ನಾಗಿದೆ, ಭಾಳ ಅನುಭವನೂ ಚೆನ್ನಾಗಿ ಬರುತ್ತೆ. ಅದು ಮಾಡಿ ಅನುಭವಿಸೇ ಗೊತ್ತಾಗುತ್ತೆ ಏನಂತಂದು ಹೇಳ್ಬಿಟ್ಟು ಅದು ಇಷ್ಟೇ ಮಾತು. ನಿಮಗೆ ಏನೋ ತೊಂದರೆ ಇತ್ತಪ್ಪ ಮುಂಚೆ, ಸರಾಕೆರೆ ಬರೋಕ್ಕೆ ಮುಂಚೆ? ನನಗೆ ಭಾಳ ಪ್ರಾಬ್ಲಮ್ ಇತ್ತದು, ಅದು ಹೇಳಂಗಿಲ್ಲ, ಅಸಾಧ್ಯವಾಗಿರ್ತಕ್ಕಂಥ ಪ್ರಾಬ್ಲಮ್ ಅದು. ಅದೆಲ್ಲ ಈಗೆಲ್ಲ ಕ್ಯೂರ್ ಆಗಿದೆ ನನಗೆಲ್ಲ. 90% 95% ಕ್ಯೂರ್ ಆಗಿದೆ ನನಗೆಲ್ಲ. ಚೆನ್ನಾಗಿದೆ. 8 ತಿಂಗಳು ಥೆರಪಿ ಮಾಡಿದ್ದೀರಲ್ವಾ, ಆ 8 ತಿಂಗಳಲ್ಲಿ ಏನೋ ತೊಂದರೆ ಆಗಿದೆ ನಿಮಗೆ? ಅನೇಕ ತೊಂದರೆಗಳು ಬಂದಿದ್ದಾವಮ್ಮ ನನಗೆ. ಈಗ 1.5-2 ತಿಂಗಳಿಂದ ನನಗೆ ಇಲ್ಲಿ ಕೈ ಅರ್ಥ ಬರ್ತಿತ್ತು ಫುಲ್ಲೆಲ್ಲ, ಈ ಕೈ ಅರ್ಥ. ಆಮೇಲೆ ಹೇಳಿದ್ರಿಲ್ಲ ಮೇಡಮ್ ಅವ್ರು ಹೇಳಿದ್ರಿ ತೋರಿಸಿದ್ರಲ್ಲಿ, ಅದೆಲ್ಲ ನರಗಳು ಏನಪ್ಪ ಅಂದ್ರೆ ಸರ್ವೈಕಲ್ ಪ್ರಾಬ್ಲಮ್ಸ್ ಅಂತಂದು ಹೇಳ್ತಾರೆ. ಅದಕ್ಕಿಂತ ಮೊದಲು ನಮಗೆ ಡಾಕ್ಟ್ರ್ ಹೇಳಿದ್ರೆ ನನಗೆ ಏನಪ್ಪ ಅಂದರೆ 3 ಪ್ರಾಬ್ಲಮ್ ಬರುತ್ತೆ ಅಂತಂದೇಳಿ, ಅನ್ಕಾನ್ಸಿಯಸ್ಸು, ಹಾರ್ಟ್ ಅಟ್ಯಾಕು, ಸ್ಟ್ರೋಕ್ ಆಗುತ್ತೆ ಅಂತಂತ ಹೇಳ್ಬಿಟ್ಟು ಅವೆಲ್ಲ. ಮತ್ತು ಅದು ನಾನು ಮೆಡಿಸಿನ್ ಆಪ್ರೇಷನ್ ಮಾಡ್ಬೇಕಾದ್ರೆ ಮೆಡಿಸಿನ್ ತೊಗೊಂಡೇನಲ್ಲ, ಅದಕ್ಕೆಲ್ಲ ಬರುತ್ತೆ ಅಂತಂದೇಳಿ ಹಂಗೆ ಇದು ಮಾಡ್ತಾನೆ. ಕಮ್ಮಿ ಆಗಿದೆ ನನಗೀಗ 1.5 ತಿಂಗಳಿಂದ ಇಲ್ಲೇ ಬರ್ತಾ ಇದ್ದಾನೆ. ಇಲ್ಲಿ ಬಂದು ನಿಂತಿದೆ ನನಗಿಲ್ಲ, ಕೈಯೆಲ್ಲ ಜೋಮ್ ಇಡ್ತಿತ್ತು, ಎಲ್ಲ ಇದಾಗುತ್ತೆ. ಇಲ್ಲಿ ಬಂದು ನಿಂತಿದೆ, ಬಳ್ಳಿ ಬಂದು ನಿಂತಿದೆ ಅದು. ಅದೆಲ್ಲ ಕೈ ಹಿಂದೆಲ್ಲ ಹೊಡೆತೆಲ್ಲ ಜಾಸ್ತಿ ಸಗತ್ ಬರ್ತಿತ್ತು. ಸ್ವಲ್ಪ ಜನ ಹೊಸದಾಗಿ ಬರೋ ಡೌಟ್ ಇರುತ್ತೆ, ಕರೆಂಟ್ ಟ್ರೀಟ್ಮೆಂಟು ಏನಾದರೂ ಆಗಿಬಿಡುತ್ತೆ ಥೆರಪಿ ಮಾಡಿ ಅಂತ. ನಿಮಗೆ ಆ ಥರ ಏನಾದರೂ ಆಗಿದೆಯಾ? ಇಲ್ಲಮ್ಮ, ಆ್ಯಕ್ಚುಲಿ ಎಲ್ಲರೂ ಹೇಳೋದು ಹಂಗೆ. ಯಾಕನಪ್ಪ ಥೆರಪಿ ಅನ್ನಪ್ಪ ಅಂದರೆ ಏನೋ ಬಂದುಬಿಟ್ಟಿದೆನಪ್ಪ ಅಂದರೆ, ಈಗ ಕ್ಯಾನ್ಸರ್ ಥೆರಪಿ ಅಂತಂದು ಹೇಳ್ಬಿಟ್ಬಿಟ್ಟು ಅದು ಎಲ್ಲ ಜನದೊಳಗೆ ಅದೇ ಹುಳ. ಥೆರಪಿ ಏನಪ್ಪ ಕ್ಯಾನ್ಸರ್ ಥೆರಪಿ ಮಾಡ್ತಾರೆ, ಮೂಳೆ ಪುಡಿ ಆಗುತ್ತೆ, ರೇಡಿಯೇಷನ್ ಎಫೆಕ್ಟ್ ಆಗುತ್ತೆ, ಬಾಡಿಗೆಲ್ಲ ಫುಲ್ಲೆಲ್ಲ ಸ್ಪ್ರೆಡ್ ಆಗುತ್ತೆ, ಅವರು ಇರ್ತಕ್ಕಂಥ ಜೀವಕೋಶಗಳೆಲ್ಲ ಸಾಯ್ತವೆ ಅಂತಂದು ಹೇಳೋದು. ನನಗೂ ಹೇಳಿದ್ರು, ಎಲ್ಲರೂ ಪೂರ್ತಿ ಹೇಳಿದರು. ಬಟ್ ಆದರೆ ನಾನು ನ್ಯಾಚುರಲ್ ಥೆರಪಿ ಅಂತಂದೇಳಿ ಬೆಂಗಳೂರು ಕನ್ಸಲ್ಟ್ ಮಾಡಿದ್ಮೇಲೆ ನನಗೆ ಗೊತ್ತಾಯ್ತು, ಅಲ್ಲಿ ಕನ್ಸಲ್ಟ್ ಮಾಡಿ ಇಲ್ಲಿ ಬಂದಮೇಲೆ ಗೊತ್ತಾಯಿತು. ಇವತ್ತು ನಾನು ಒಂದು 8-9 ತಿಂಗಳಿಗೆ ಮಾಡ್ತಿದ್ದಾನೆ, ನಾನು ಕ್ಯೂರ್ ಆಗಿದ್ದಾನೆ, ನಾನು ಫುಲ್ ವೆಲ್ ಆ್ಯಂಡ್ ಫಿಟ್ ಆಗಿದ್ದಾನೆ. ಆಮೇಲೆ ಒಳ್ಳೆ ಫಿಟ್ನೆಸ್ ಆಗಿದ್ದಾನೆ. ಯಾರು ನ್ಯೂಟ್ರಿಷನ್ನು ಜಿಮ್ ಹೋಗ್ತಾರಲ್ಲ ಆ ಟೈಪ್ ಫಿಟ್ ಆಗಿದ್ದಾನೆ ನಾನು ಫುಲ್ಲೆಲ್ಲ. ಒಳ್ಳೆ ಸ್ಮಾರ್ಟಾಗಿ ಕಾಣ್ತದೆ. ಇನ್ನು ನಾನು ಆವಾಗ ನನ್ನ ಮಕ್ಕ ನೋಡಿದ್ರೆ ನನಗೆ ಅಸಹ್ಯ ಆಗ್ತಿತ್ತು ಅವಾಗೆಲ್ಲ ಪೂರ್ತಿಯೆಲ್ಲ. ನನ್ನ ಮಕ್ಕ ಇದು ನೋಡೋಕ್ಕೆ ಅಸಹ್ಯ ಇತ್ತು. ಇವತ್ತೆಲ್ಲರೂ ಕೇಳ್ತಾರೆ, ಭಾಳ ಚೆನ್ನಾಗಿ, ತುಂಬ ಚೆನ್ನಾಗಿ ಕಾಣ್ತೀವಿ, ಸ್ಮಾರ್ಟಾಗಿ ಕಾಣ್ತೀಯಪ್ಪ ಅಂತಂದೇಳಿ. ಅಂದಪ್ಪ ಈ ಥೆರಪಿ ನಾನು ಮಾಡ್ತಕ್ಕಂಥ ಇದ್ರ ಮೇಲೆ ಬಿಟ್ಟು ಕಂಟಿನ್ಯೂಸ್ ಬಂದು ಹೋಗ್ತಾ ಇದ್ದಾನೆ. ಹಂಗೆ ಹೇಳ್ತಾರೆ ಆ ಥರ ಕೇಳ್ತಾ ಇದ್ದಾನೆ. ನಾನು ನೀರು ಜಾಸ್ತಿ ಕುಡಿತಾ ಇದ್ದೀನಿ. ಆಮೇಲೆ ಇದಿರ್ತಕ್ಕಂಥ ಜಿಡ್ಡು ಪದಾರ್ಥ ಅದೆಲ್ಲ ಊಟ ಮಾಡಲ್ಲ ನಾನು. ಇಲ್ಲಿ ಹೇಳ್ತಾರೆ ಎಲ್ಲ ಪ್ರಕಾರ ತಿನ್ಬೋದು ಅಂತ ಹೇಳ್ತಾರೆ. ನಾನು ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ 8-9 ತಿಂಗಳಾಯಿತು ಒಂದು ಮೊಟ್ಟೆ ತಿನ್ನಲ್ಲ. ನಾನು ಆ್ಯಕ್ಚುಲಿ ನಾನ್ ವೆಜ್ ಕ್ಯಾಂಡಿಡೇಟ್. ನನಗೆ ವಾರದಾಗ 3 ಸರಿ ಇಲ್ಲಿಲ್ಲ ನಾನು ಉಂಟದ್ದು. ಅದ್ರಾಗ ನಾನು ಹೆಂಗೊಂದಪ್ಪ ಅಂದರೆ ಮಟನ್ ಸಾರು ಮಾಡಿನಪ್ಪ ಅಂದರೆ ರಾತ್ರಿ 2 ಸರಿ ಎದ್ದು ಊಟ ಮಾಡ್ತಿದ್ದೆ ನಾನು. ಮೀನು ಸಾರು ಮಾಡಿದ್ರೆ ರಾತ್ರಿ 2 ಸರಿ ಎದ್ದು ಊಟ ಮಾಡ್ತಿದ್ದೆ ನಾನು ಅಂತ. ಆಮೇಲೆ 2 ದಿವಸ ಆಗಂಗೆ ಒಂದು ಕುರಿ ತಿಂತೇನಪ್ಪ ಅಂದರೆ 2 ದಿವಸ ಹಂಗೆ ಬೇಸನ್ ತಿಂತಿದ್ದೆ ನಾನು. ನನ್ನ ಹ್ಯಾಬಿಟ್ ಹೇಳ್ತೇನೆ, ಅಷ್ಟು ಟೇಸ್ಟ್ ಇರ್ತದೆ ಅಂತ ಹೇಳಿ. ಈಗ 8-9 ತಿಂಗಳಾದರೂ ಒಂದು ಮೊಟ್ಟೆ ತಿಂದಲ್ಲ ನೋಡಮ್ಮ, ಅಷ್ಟು ಇದಾಗಿದೆ ನಾನು. ಅದೇ ಚೆನ್ನಾಗಿದೆಮ್ಮ, ಈಗೆಲ್ಲ ಫುಲ್ಲಾಗಿ ಚೆನ್ನಾಗಿ ನಿಮಗೂ ಚೆನ್ನಾಗಿ ಕಾಣಲಿ. ಒಂದು ಸಾರೇ ನನಗೆ ಗೊತ್ತಿರಲಿಲ್ಲ ನಿಜವಲ್ಲ. ಆ್ಯಕ್ಚುಲಿ ಅವಾಗ ಬಂದು ನೋಡಪ್ಪ ಅಂದ್ರೆ ಸಾರೇ ನನಗೆ ಗೊತ್ತಿರಲಿಲ್ಲ, ಹೆಂಗೆ ಬಿಡಿಲ್ಲಪ್ಪ ಅಂತಂತಂದಲ್ಲಿ. ಅದಕ್ಕೆ ಚೆನ್ನಾಗಿದೆ, ಬನ್ನಿ ಎಲ್ಲರೂ ಬನ್ನಿ. ಎಲ್ಲ ಕ್ಯೂರ್ ಆಗಿದೆ ನನಗಾಗಿರ್ತಕ್ಕಂಥ. ನಿಮ್ಮದೆಲ್ಲ ಸಣ್ಣ ನಾನು ಭಾಳ ಅಸಾಧ್ಯ ಇರ್ತಕ್ಕಂಥದ್ದು ನನ್ನದೇ ಕ್ಯೂರ್ ಆಗಿದೆಮ್ಮ. ನಿಮ್ಮದೆಲ್ಲ ಆಗುತ್ತೆ. ಅದೇ ಹೇಳಿದ್ರು, ಒಂದು ಸರಿ ಹೇಳಿದ್ರು, ಅಮ್ಮ ಹೇಳಿದ್ರು, ಇಲ್ಲಿ ಕ್ಯೂರ್ ಆಗಿದೆ, ಎಲ್ಲಿ ಕ್ಯೂರ್ ಆಗಲ್ಲ, ಎಲ್ಲಿ ಕ್ಯೂರ್ ಆಗಿದೆ ಇಲ್ಲಿ ಕ್ಯೂರ್ ಆಗುತ್ತೆ ಅಂತಂದೇಳಿ. ಅದು ಮಾತ್ರ ಸತ್ಯಮ್ಮ, ಮತ್ತು ಇನ್ನೇನಿಲ್ಲ. ಇಷ್ಟು ಹೇಳ್ತಾನೆ ಅಷ್ಟೇ ಹೇಳೋದು.